ಹಾ ಹೆಂಗಿದೆ? ಚೆನ್ನಾಗದ ಸರ್ ಹೊಲಾಟಿ ಹ್ಮ್ ಎಲ್ಲ ಬಂದು ಬೇಜಾರಾದಾಗ ಕುಡ್ಕೊಂಡು ಮನೆಗೆ ಹೋಯ್ತೀವಿ. ದಿನಕ್ಕೆ ಎಷ್ಟು ಟೀ ಕುಡಿತೀರಿ? 3 ಕುಡಿತೀನಿ ಸರ್. 5 ರೂಪಾಯಿ. 5 ರೂಪಾಯಿ. ಹೊರಗಡೆ ತಗೊಂಡ್ರೆ? ಹೊರಗಡೆ ತಗೊಂಡ್ರೆ 10 ರೂಪಾಯಿ. ಪರವಾಗಿಲ್ವಾ? ಪರವಾಗಿಲ್ಲ. ಏನ್ ಅನ್ಸುತ್ತೆ ನೋಡ್ರ ಅಮ್ಮನ? ಅಮ್ಮನೇನ ಹೊಟ್ಟೆ ಪಾಡುವ ಜೀವನ ಎಲ್ಲ ನಾವು ಹೋಗಿ ಆರಂಭ ಮಾಡಿ ಗೇದು ತಿನ್ಬೇಕು. ಅವಳು ಈ ವ್ಯವಹಾರ ಮಾಡ್ಕೊಂಡು ಊಟಕ್ಕಾಗಿ ಕಷ್ಟ ಬೀಳ್ತಾವಳ. ಒಂದು ಶೆಡ್ಡು ಮನ ಬಡ್ಗ ಕೊಡಂಗಿಲ್ಲ, ಸೌದ ಇಲ್ಲ, ಒಂದು ಲೈಟ್ ಇಲ್ಲ. ಅದ್ರ ದೇಶದಿಂದ ಏನೂ ಖರ್ಚ ಇಲ್ಲದ ದೇಶದಿಂದ 5 ರೂಪಾಯಿ ಟೀ ಕೊಟ್ಕೊಂಡು ಜೀವನ ಮಾಡ್ಕೊ ಹೋಯ್ತಾವಳ. ಇಂದ್ರು ಈ ಹೋಟ್ಲ್ ಬಿಟ್ಟ ಮೇಲೆ ಇನ್ನು ಬೇರೆ ಹೋಟ್ಲ್ಗಳಲ್ಲಿ ಸೌದ ಟೀ ಸಿಗಲ್ಲ, ಎಲ್ಲ ಗ್ಯಾಸ್. ಇಷ್ಟ. ಈಗಿನ ಬೆಲೆ ಏರಿಕೆಯಲ್ಲಿ ಎಲ್ಲ ಒಂದು ಟೀ ತಗೊಂಡ್ರೆ 10 ರೂಪಾಯಿ ಕೊಡ್ತಕ್ಕೆ ಎಲ್ಲ ಹೇಳದ್ನಲ್ಲ ಸಹ, ಇದು ಬಾಡ್ಗ ಇಲ್ಲ, ಲೈಟ್ ಬಿಲ್ ಇಲ್ಲ, ಮನ ಬಾಡ್ಗ ಇಲ್ಲ. ಸೌದ ಆಯ್ಕ ಬಂದು ಹೆಂಗೆ ಕಾಲ ಕಳ್ಕೊಂಡು 5 ರೂಪಾಯಿ ಕೊಟ್ಕೊಂಡು ಹೋಯ್ತಾಳ. ಇಲ್ಲಿ 10 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರೂ ಬರಲ್ಲ ಸರ್. ಹೊರಗಡೆ ಸಿಟಿಗೆ ಹೋದಾಗ 10 ಇಲ್ದಾರೆ 20 ಆಗಲಿ ಕುಡಿತಾರ, ಇಷ್ಟೇ. ಈಗ 10 ರೂಪಾಯಿ ಮಾಡ್ತು ಅಂದ್ರೆ ನಾವೇ ಬರಲ್ಲ, ಒಂದು 7 ಕುಡಿಯೋತಂಗೆ ಒಂದು ಕುಡಿತೀವಿ. ಅದರಿಂದ ಅವರು ಏನು ಇದು ಖರ್ಚು ಭಾವ ಇಲ್ಲದ ದೇಶದಿಂದ 5 ರೂಪಾಯಿ ಕೊಟ್ಕೊಂಡು ಜೀವನ ಮಾಡ್ಕೊಬೇಕು. ಈಗಿನ ರೇಟಲ್ಲಿ ಎಲ್ಲ ಸಕ್ಕರೆ ಅದೇ ಜಾಸ್ತಿ ಆದರೂ ಇಲ್ಲಿ ಕಮ್ಮಿ ಆಯ್ತದಲ್ಲ ಸರ್. ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ, ಮನ ಬಾಡ್ಗ ಇಲ್ಲ. ಇದನ್ನು ಬಿಟ್ಟು 5 ರೂಪಾಯಿಗೆ ಟೀ ಕೊಟ್ರೆ ಎಲ್ಲನೂ ಬಾಡ್ಗ ಕರೆಂಟ್ ಎಲ್ಲನೂ ಕಟ್ಕೊಬೈತೀನಿ ಅಂದ್ರೆ 10 ರೂಪಾಯಿ ಮಾಡಬೇಕಾಯ್ತು. 10 ರೂಪಾಯಿ ಮಾಡಿದಾಗ ಇಲ್ಲಿ ಡೌನು. ಅದರಿಂದ ಏನು ಕೊಡೋದ ದೇಶದಿಂದ 5 ರೂಪಾಯಿ ನಂಗೆ ಟೀ ಕೊಟ್ಕೊಂಡು ಸೌದ ಒಟ್ಕೊಂಡು ಕಾಯಿಸಿ ಕೊಟ್ಕೊಂಡು ಜೀವನ ಮಾಡ್ಕೊಬೈತಾರೆ. ಅಂದ್ರೆ ನಿಮ್ಗೂ ಪರವಾಗಿಲ್ಲ ಅಲ್ಲ, ನಾವು ಬೇಜಾರಾದಾಗ ಬಂದು ಟೀಗಿ ಕುಡ್ಕ ಮಾತುಕತೆ ಆಡ್ಕೊಬೈತೀವಿ ಅಷ್ಟೇ. ಜನ ಎಲ್ಲ ಬರ್ತಾರೆ, ಶ್ರೀರಾಮುಂಡಿಯಿಂದ ಬರ್ತಾರ, ಅಕ್ಕಪಕ್ಕದವರೆಲ್ಲ ಬರ್ತಾರ. ನಾವು 40 ವರ್ಷ ಹತ್ತಿರದಿಂದ ಬರ್ತೀವಿ ಸರ್. ಆಗ್ಲಿಂದ ಇಷ್ಟೇ. 3 ರೂಪಾಯಿ ಇತ್ತು ಸರ್, 3 ರೂಪಾಯಿಂದ 4 ರೂಪಾಯಿ ಬಂದರು, ಕೊನೆ 5 ರೂಪಾಯಿ ತಂದಿಲ್ಲ ಸರ್.